ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಆಪತ್ತಾದರೂ ಏನಿತ್ತು ನಿನ್ನ ಮಗಳಿಗೆ? ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಯಾವ ಅವಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಅಪಮಾನ ಅವಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು. ಅಪಮಾನ ಮಾಡಿ ಅವಮಾನಗೊಳಿಸಿ ಆಪತ್ತು ತಂದೊಡ್ಡಿದ್ದನಲ್ಲ ನಿಜ. ಯಾರವನು ಹೇಳು? ಯಾರವನು? ಚಾಂಡಾಲ. ಈ ಆತ್ಮಹತ್ಯೆಗೆ ಕಾರಣಕರ್ತನಾದ ಕುಲಪಾತಕ ಯಾರು? ಹೇಳು ರುದ್ರ, ಹೇಳು. ಆ ಕುಲಪಾತಕ ಬೇರೆ ಯಾರು ಅಲ್ಲ, ನಿನ್ನ ಉದರದಲ್ಲಿ ಜನಿಸಿದ ನಿನ್ನ ಮಗ ಮಾಂತೆ. ನನ್ನ ಮಗನಿಂದ ಈ ಕೃತಿಯಾಗಿದೆ. ಇಲ್ಲ ಇಲ್ಲ ರುದ್ರ, ಏನು ಹೇಳ್ತಾ ಇದ್ಯಾ? ಹೌದು ಹೌದು, ನಿಮ್ಮ ಮಗ ಮಾಡಿದ ದುರಂತದ ಕತೆ ನೋಡಿ ಅಲ್ಲಿ ಬಿದ್ದಿದೆ, ಚೆನ್ನಾಗಿ ಓದಿಕೊಳ್ಳಿ. ಮಹಾಂತೇಶ್, ಮಠದಲ್ಲಿ ಸಾಕಿದ ಗಿಣಿ ಎಂದು ತಿಳಿದಿದೆ ನಿನ್ನನ್ನು. ಆದರೆ ಕಟುಕರ ಮಾತು ಕೇಳಿ ಹಸಿ ಮಾಂಸ ತಿನ್ನುವರಣ ಹದ್ದು ಎಂದು ನಾನು ತಿಳಿದಿರಲಿಲ್ಲ. ನನ್ನ ಮಗ ಮಹಾಂತೇಶ ಇಂಥ ಮೋಸ ಮಾಡುತ್ತಾನೆ ಅಂತ ಹೇಳಿ ನಾನು ಕನಸಿನಲ್ಲೂ ಎಣಿಸಿರಲಿಲ್ಲ ರೀ, ಕನಸಿನಲ್ಲೂ ಎಣಿಸಿರಲಿಲ್ಲ. ಯಾರೂ ನೆನೆಸಿರಲಿಲ್ಲ ಈ ಸನ್ನಿವೇಶ. ಕನಸನ್ನು ನನಸು ಮಾಡಿಕೊಂಡು ಹೋದವನೂ ಇಲ್ಲಿಲ್ಲ. ಆದರೆ ಇಲ್ಲಿ ಉಳಿದವರು 3 ಜನ ಮಾತ್ರ. ಈ ಸುಂದರವಾದ ಸನ್ನಿವೇಶವನ್ನು ನೋಡಿ ನಿಮ್ಮ ಮನಸ್ಸಿಗೆ ಸಂತೋಷ ಪಡಿಸಿಕೊಳ್ಳಿ. ಈ ಸಂತೋಷ ಮತ್ತೆ ನಿಮಗೆ ಎಂದೂ ಸಿಗಲಾರದು. ಬಡವನ ಮನೆ ಹಾಳಾದರೆ ಭತ್ತ ಬೆಳೆಯುವನ ಮನೆಗೆ ಕೊಪ್ಪು ಬಂದಂತೆ ಎನ್ನುವ ಮಾತು ಸುಳ್ಳಾಗಲಿಲ್ಲ. ಧನ್ರಾಜ್, ನಾನು ನಿನಗೆ ಏಕವಚನದಲ್ಲಿ ಮಾತನಾಡಿದರೆ ನಿನ್ನ ಆತ್ಮಕ್ಕೆ ಅಪಮಾನವಾಗಬಹುದಲ್ಲವೇ? ಯಾಕಂದರೆ ನೀವು ಮಾನವಂತರ ಮನೆತನದ ಮುತ್ತುಗಳು. ಮದುವೆಯಾಗಿ 3 ವರ್ಷಗಳಾದರೂ ನಿಮ್ಮ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಲಿ ಅಂತ ನಾವು ಬೇಡಿಕೊಂಡಿದ್ದೇವೆ. ಆದರೆ ನಿಮ್ಮ ಮಗ ಹಾಲು ಎರೆದವರಿಗೆ ವಿಷ ಬೆರೆಸೇ ಬಿಟ್ಟ. ದೊಡ್ಡವರ ಮಗನಂದು ಎತ್ತಿ ಆಡಿಸಿದಕ್ಕೆ ಕೊನೆ ಒಂದು ದಿನ ನನ್ನ ಎದಿಗೆ ಒದ್ದೇ ಬಿಟ್ಟ. ಮಾನವಂತರ ಮನೆತನವೆಂದು ಪ್ರಾಮಾಣಿಕೆಯಿಂದ ದುಡಿದ ವ್ಯಕ್ತಿಗೆ ತಕ್ಕ ಪ್ರತಿಫಲನೇ ನೀಡಿದ್ದೀರಿ. ನಿಮ್ಮ ಋಣ ನಾ ಯಾವ ಜನ್ಮದಾಗ ಮುಟ್ಟಿಸುದಿಲ್ರಿ, ಯಾವ ಜನ್ಮದಾಗ. ಧನ್ರಾಜ್,
ಹಿಂದೊಮ್ಮೆ ನಿನಗೊಂದು ಮಾತು ಹೇಳಿದ ನೆನಪಿದೆಯಾ? ದುಡಿಯುವರ ಮನೆಯಲ್ಲಿ ಆಳು ಮಗ ಎಂದು ಯಜಮಾನನಾಗಲಾರ. ಯಜಮಾನನಾಗತನ, ಆಳ ಮಗನೇ ಆಗತನ. ನಾನು ಎಷ್ಟೇ ನಿಷ್ಠೆಯಿಂದ ದುಡಿದರೂ ನಾನೊಬ್ಬ ನಿಮ್ಮ ಮನೆಯ ಮಗನೆಂಬ ಮನೋಭಾವನೆ ನಿಮ್ಮಲ್ಲಿ ಬರಲಿಲ್ಲ. ಕೊನೆಗೂ ಆಳ ಮಗನನ್ನ ಹಾಳು ಮಾಡೇ ಬಿಟ್ರಿ. ನಿಮ್ಮಂತವರನ್ನ ನಾನೇನಂತ ಕರೆಯಬೇಕು? ನಂಬಿದವರ ಕತ್ತಿಗೆಯನ್ನು ಕುತ್ತರಿಸುವ ತಾಯಿಗಂಡ್ರ ಅಂತ ಕರೀಲ. ರುದ್ರ, ಏನು ಮಾತಾಡ್ತಾ ಇದೀಯೋ ನೀನು? ಯಾಕೆ ನಿಮ್ಮ ಮನಸ್ಸಿಗೂ ನೋವಾಯಿತೆ? ನಿಮ್ಮ ಮಗ ಮಾಡಿದ ತಪ್ಪು ನಿಮಗೆ ಒಪ್ಪಿಗೆಯಾಗಿರಬೇಕಲ್ಲವೇ? ಯಾಕಂದರೆ ನನ್ನ ಹೆಂಡತಿಯ ಹೊಟ್ಟೆಯಿಂದ ಒಂದು ಹೆಣ್ಣು ಮಗ ಹುಟ್ಟಲಿ ಅಂತ ನೀವು ಬೇಡಿಕೊಂಡಿದ್ರಿ. ಯಾಕೆ ಗೊತ್ತಾ? ನಿಮ್ಮ ಮನೆ ಮೂರ್ಖ ಮಗನಿಂದ ನನ್ನ ಮಗಳ ಮಾನ ಕಳೆಯುವುದಕ್ಕಾಗಿ ನೀನು ಕೊಟ್ಟ ಕಾಣಿಕೆ ಇರಬೇಕು. ಈ ನಿಮ್ಮ ಉಪಕಾರ ನಿಮ್ಮ ಮಗನಿಂದ ತೀರಿಸಿಕೊಂಡೇ ಬಿಟ್ರಿ. ಧನ್ರಾಜ್, ಮಾತನಾಡು. ಧನ್ರಾಜ್, ಮಾತನಾಡು. ಏಕೆ ಮೌನವಾಗಿದೆಯಾ? ಮಾತಾಡುವ ನಾಲಿಗೆ ನಾಚಿಕೊಂಡಿತೆ, ಧೈರ್ಯ ಹೆದರಿಕೊಂಡಿತೆ, ಮಾತಾಡುವ ರೀತಿ ತಪ್ಪೇ ಹೋಯಿತೆ. ಧನ್ರಾಜ್, ಸುತ್ತು 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯವಂತರು, ನೀತಿವಂತರು, ಮಾನವಂತರು. ಆದರೆ ಮಾನವಂತರ ಮನೆಯ ಅಂಗಳದಲ್ಲಿ ಹಾವೊಂದು ಹುತ್ತ ಮಾಡಿಕೊಂಡದ್ದು ನಿನಗೆ ಗೊತ್ತಾಗಲಿಲ್ಲ. 10 ಜನರಿಗೆ ಬಟ್ಟ ಮಾಡಿ ತೋರಿಸುವ ನೀವು ನಿಮ್ಮ ಅನ್ನದ ತಟ್ಟೆಯಲ್ಲಿ ಹಂದಿ ಬಿದ್ದಿದ್ದು ಮರ್ತಿದ್ದೀರಿ. ಇದು ಮಾನವಂತರ ಮನೆತನದ ಕತೆ ಅಲ್ಲ, ಅಲ್ಲ ಅಲ್ಲ, ಇದು ವ್ಯತೆ. ರುದ್ರ, ಯಾಕೋ ಈ ರೀತಿ ಮನಸ್ಸು ಚುಚ್ಚು ಹಾಗೆ ಮಾತಾಡ್ತಾ ಇದೀಯಾ ನೀನು? ಮಾದೇವಿ, ದಯವಿಟ್ಟು ನೀನು ಮೌನ ತಾಳಿ. ನೀನು ಮಧ್ಯದಲ್ಲಿ ಮಾತನಾಡಬೇಡ. ಮಾತನಾಡು ರುದ್ರ, ಏನು ಮಾತನಾಡುವುದಿದೆ ಮಾತನಾಡು. ಇದರಲ್ಲಿ ನನ್ನ ಅಭ್ಯಂತರ ಏನಿಲ್ಲ. ಏಕೆಂದರೆ ಮನನೊಂದು ಮಾತನಾಡುವವರ ಮುಂದೆ ನಾವು ಮರಳಿ ಮಾತನಾಡುವುದು ಮಹಾ ತಪ್ಪಾಗುತ್ತದೆ. ಮಕ್ಕಳನ್ನು ಕಳೆದುಕೊಂಡ ನೋವು ಹೆತ್ತು ಕರಳಿಗೆ ಗೊತ್ತಾಗುತ್ತದೆ. ಅದು ನಿತ್ತು ನೋಡುವವರಿಗೆ ತಿಳಿಯಲಾರದು. ಈಗ ನಿನ್ನ ಮಗಳು ಸತ್ತಿಲ್ಲ, ನನ್ನ ಮಗಳು ಸತ್ತಿದ್ದಾಳೆ. ನಿನ್ನ ಮಗಳ ಮದುವೆ ನಿಂತಿಲ್ಲ, ನನ್ನ ಮಗಳ ಮದುವೆ ನಿಂತಿದೆ. ಮಗ ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳುವ ಮೂರ್ಖ ನಾನಲ್ಲ. ಯಾರೇ ತಪ್ಪು ಮಾಡಲಿ, ತಪ್ಪು ತಪ್ಪೆ. ತಪ್ಪು ಮಾಡಿದವರು ಎಂತ ದೊಡ್ಡವರೇ ಆಗಿರಲಿ, ಅವರು ಸಣ್ಣವರೇ ಆಗುತ್ತಾರೆ. ಈಗ ನೀನು ನನಗೆ ಮಾತಿನ ಪೆಟ್ಟಿನಿಂದ ಹೊಡೆಯುವುದು ಅಷ್ಟೇ ಅಲ್ಲ, ನಿನ್ನ ಕಾಲಲ್ಲಿರುವ ಕೆರುವಿನಿಂದ ಹೊಡೆದರೂ ನಾನು ಯಾಕೆಂದರೆ ತಪ್ಪು ಮಾಡುವ ಮಕ್ಕಳನ್ನು ಎತ್ತಿದ್ದು ಹೆತ್ತವರ ಕರ್ಮ.
ಇದು ಹಡೆದವರ ಧರ್ಮ. ಅಂದಾಗ ನೀನು ಮಾತನಾಡುವುದರಲ್ಲಿ ಯಾವ ತಪ್ಪಿಲ್ಲ. ನಿನ್ನ ಮಾತಿನಿಂದ ನಾವು ಸಿಟ್ಟಾಗಬಾರದು. ಆದರೆ ನೀನು ಕಳೆದುಕೊಂಡ ಮಾನ ಮಗಳು ಮರಳಿ ಬರಲಾರು. ಅದಕ್ಕಾಗಿ ನಿನ್ನ ಮಗ ಮಾಡಿದ ತಪ್ಪು ಮರೆತು ಬಿಡುವಂತೀರಾ? ಮರೆತು ಬಿಡು ಅಂತ ಹೇಳಲು ನಾನು ಮುರುಕನಲ್ಲ. ಎಚ್ಚರ ತಪ್ಪಿ ನನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ನನಗೆ ಅದು ನಿನ್ನ ಕೈಯಿಂದ ಆಗಬಾರದು. 10 ಜನರಿಗೆ ನ್ಯಾಯ ಹೇಳಿದ ನಾನು ನನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡದೆ ಹೋದರೆ ಆ ದೇವರು ಸಹ ನನ್ನನ್ನು ಮೆಚ್ಚಲಾರ. ಆದರೆ ನಿನ್ನ ಹತ್ರ ಒಂದು ಭಿಕ್ಷೆ ಕೇಳುತ್ತೇನೆ, ಅದು ಇಲ್ಲಂತ ಹೇಳಬಾರದು. ಏನು ಕೇಳ್ತೀರಿ? ಕೇಳ್ರಿ, ಕೇಳ್ರಿಪ್ಪ, ಕೇಳ್ರಿ. ನನ್ನ ಮಾತು ನಡೆಸಿಕೊಡ್ತೀಯ ಅಂತ ಮೊದಲ ಮಾತು ಕೊಡು. ಏನ್ ಕೇಳ್ಬೇಕಂತೀರಿ? ಕೇಳ್ರಿ. ರುದ್ರ, ಸುತ್ತು 40 ಹಳ್ಳಿಯ ಮನೆತನದಲ್ಲಿ ನನ್ನ ಮನೆತನ ಮಾನವಂತರ ಮನೆತನ, ನೀತಿವಂತರ ಮನೆತನ. ಇಂತಹ ಮನೆತನದಲ್ಲಿ ಹುಟ್ಟಿದ ಮಗ ಇಂತಹ ತಪ್ಪು ಮಾಡಿದಾನೆಂದರೆ ನನ್ನ ಮನೆತನದ ಮಾನ ಮಣ್ಣ ಪಾಲಾಗಿ ಹೋಗುತ್ತೆ. ಜನರ ಮಧ್ಯದಲ್ಲಿ ನಾವು ಜೀವಂತ ಇದ್ದರೂ ಸತ್ತಂತೆ. ಅದಕ್ಕೋಸ್ಕರ ನಾನೇನು ಮಾಡಬೇಕು? ಯಾವ ಕಾಲಕ್ಕೂ ಯಾರ ಮುಂದೆಯೂ ನಿನ್ನ ಮಗಳ ಸಾವಿಗೆ ನನ್ನ ಮಗನೇ ಕಾರಣ ಎಂದು ಹೇಳಬಾರದು. ಇದು ಆತ್ಮಹತ್ಯೆ ಅಲ್ಲ, ಆಕಸ್ಮಿಕ ಸಾವು ಎಂದು ಮುಚ್ಚಿ ಹಾಕಬೇಕು. ಜೀವನೊಂದಿದೆ ಮದುವೆಗೆ ಬಂದ ಜನರನ್ನು ಹೇಳಿ ಕಳಿಸುವುದು ಜವಾಬ್ದಾರಿ ನಿನ್ನ ಮಗಳ ಸಾವಿಗೆ ನನ್ನ ಮನೆತನದ ಮಾನ ಹೋಗಬಾರದು. ನನ್ನ ಮನೆತನದ ಮಾನ ಉಳಿಸಿಕೊಡು ಎಂದು ನಿನ್ನನ್ನು ಭಿಕ್ಷೆ ಬೇಡುತ್ತೇನೆ. ಇಷ್ಟಕ್ಕೂ ನಿನಗೆ ಕರುಣೆ ಬರದೆ ಹೋದರೆ ನಿನ್ನ ಕಾಲಿಗೆ ಹತ್ತರೆ ಕಣ್ಣೀರು ಬರುವುದು ಸ್ವಾಭಾವಿಕ. ನೀವು ಹೇಳುವ ಮಾತಿನ ಅರ್ಥ ಹತ್ತರೆ ಕಣ್ಣೀರು ಬರದೆ ಹಾಗೆ ಹೇಳುವಂತ ಹೇಳುವುದಲ್ಲವೇ ನಿಮ್ಮ ಮಾತಿನ ಅರ್ಥ? ಹೌದು ರುದ್ರ, ಇದು ಅನಿವಾರ್ಯ. ಏನು ಮಾಡುವುದು? ಕೈ ಸುಟ್ಟ ದೀಪಕ್ಕೆ ಪಣತಿಯನ್ನು ಒಡೆಯಬಾರದು. ಹೌದು ರುದ್ರ, ಮಗ ಮಾಡಿದ ತಪ್ಪಿಗಾಗಿ ಹೆತ್ತವರ ಮನತನಕ್ಕೆ ಕಲಂಕ ಮಾತ್ರ ಹಚ್ಚೋದಿಕ್ಕೆ ಹೋಗ್ಬೇಡವಪ್ಪ. ನೋಡು, ನೀನು ಕೂಡ ಅದೇ ಮನೆಯಲ್ಲೇ ಬೆಳೆದಿದ್ದೀಯ. ಇದೊಂದು ಭಾರವನ್ನ ಹೊರು ಅಂತ ನಿನ್ನಲ್ಲಿ ನಮ್ಮ ಮನೆತನಕ್ಕೆ ರುದ್ರ ಅಟ್ಟ ಅಭಿಮಾನ ನಿನ್ನ ಮಗ ಇಡಲಿಲ್ಲ. ಆ ಅಭಿಮಾನ ಮೊದಲು ನೀನು ತಿಳಿದುಕೋ. ರುದ್ರ, ನಿನ್ನ ಮಗಳ ಶವ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡು. ನಾನು ಮದುವೆಗೆ ಬಂದ ಜನರನ್ನು ಹೇಳಿ ಕಳಿಸುತ್ತೇನೆ.
ಜೀವನೊಂದಿದೆ. ನಿಲ್ಲು ಧನರಾಜ್ ನಿಲ್ಲು. ನಿಮ್ಮ ಮನೆಯ ಉಂಡ ಅನ್ನದ ಋಣಕ್ಕಾಗಿ ನೀವು ಹೇಳಿದ ಹಾಗೆ ನಾನು ನಡೆಸಿಕೊಡುತ್ತೇನೆ. ಒಂದು ವೇಳೆ ನಿನ್ನ ಮಗನಿಗೆ ಶಿಕ್ಷೆ ಕೊಡದೆ ಹೋದರೆ ನಾನು ಮಾನವಂತರ ಮನೆತನದಲ್ಲಿ ಹುಟ್ಟಿದವನು. ಕಾದು ನೋಡು. ನೋಡಿ, ನಿಮ್ಮಿಬ್ಬರಿಗೂ ಕೈ ಮುಗಿದು ಬೇಡ್ಕೋತಾ ಇದ್ದೇನೆ. ನೀವು ಕೆಟ್ಟ ವಿಚಾರ ಮಾತ್ರ ಮನಸ್ಸಿನಲ್ಲಿ ಮಾಡಿಕೊಳ್ಳಬೇಡಿ. ಬೇಕಿದ್ರೆ ಅದಕ್ಕೆ ಏನಾದ್ರೂ ಪರಿಹಾರ ಹುಡ್ಕೋಣ, ಅವನನ್ನ ಮನೆಯಿಂದ ಹೊರಗೆ ಹಾಕಿಬಿಡೋಣ. ಆದ್ರೆ ಕೆಟ್ಟತನಕ್ಕೆ ಮಾತ್ರ ಮನಸ್ಸು ಮಾಡಬೇಡಿ. ಅದಕ್ಕಾಗಿ ಬೇಕಾದಷ್ಟು ಹಣ ಖರ್ಚಾಗ್ಲಿ, ಆಸ್ತಿ ಹಾಳಾಗಿ ಹೋಗ್ಲಿ, ಆದ್ರೆ ಕೆಟ್ಟ ವಿಚಾರ ಮಾತ್ರ ಮಾಡಬೇಡಿ. ಮಾದೇವಿ, ಇದು ನಿನಗೆ ಗೊತ್ತಾಗಲಾರದು. ಮೊದಲೇ ಮುಂದೆ ಸಾಗು. ಜೀವನೊಂದಿದೆ ನನ್ನ ಬದುಕಿಗೆ, ಜ್ಯೋತಿ ಮುಳುಗಿತು ನನ್ನ ಬಾಳಿಗೆ. ಜೀವನೊಂದಿದೆ ನನ್ನ ಬದುಕಿಗೆ, ಜ್ಯೋತಿ ಮುಳುಗಿದೆ ನನ್ನ ಬಾಳಿಗೆ. ಯಾರೋ ಮಾಡಿದ ಪಾಪದ ಫಲವು ನಾ ಪರದೇಶಿ. ಯಾರೋ ಮಾಡಿದ ಪಾಪದ ಫಲವು ನಾ ಪರದೇಶಿ. ಯಾರೋ ಮಾಡಿದ ಪಾಪದ ಫಲವು ನಾ ಪರದೇಶಿ. ಜೀವನೊಂದಿದೆ ನನ್ನ ಬದುಕಿಗೆ, ಜ್ಯೋತಿ ಮುಳುಗಿತು ನನ್ನ ಬಾಳಿಗೆ. ಹೇ ವಿಧಿಯೇ, ಎಂತ ದುರಂತಕ್ಕೆ ಸಿಲುಕಿಸಿದೆಯಪ್ಪ ನನ್ನನ್ನು. ಹೆತ್ತ ಕರಳನ್ನು ಕತ್ತರಿಸಿಕೊಂಡರೂ ತುತ್ತು ಇಟ್ಟವರ ಋಣಕ್ಕೆ ಬಂಧಿಸಿ ಬಿಟ್ಟಿ. ಅದಕ್ಕೆ ಅಂದಿರಬೇಕು, ಹೆತ್ತ ಮಕ್ಕಳಿಗಿಂತ ತುತ್ತು ಕೊಟ್ಟವರೇ ಬಾರ. ಅಂಬಿಕಾ, ಅಂಬಿಕಾ, ಈ ಸಮಯದಲ್ಲಿ ನಿನ್ನ ತಂದೆ ಅಸಹಾಯಕ ನಮ್ಮ. ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯೋ ನೀತಿ, ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯೋ ನೀತಿ. ಬಾಳು ಬೆಳಗಿದ ಜೀವನ ಕಥೆಯು